परमेश्वर बदलप्रभसे परिग्रहाद यदि विद्यान वाले तमत्वरता विद्या की तद्विवद त्रयोदश दशो भोजन चावलाद शक्ता ईश्वर माता देवाय दुर्लभनीय मंत्र देवी माता देवी उत्पादना समस्ति देवा अस्तु ಕೈ ಕಾರ್ಯಕ್ರಮ ಈ ತಾಯಿ ಒಂದು ಉದ್ಭವವಾಗಿತ್ತು. ಇದು ದೊಡ್ಡ ಜಾತ್ರೆ ಅಂತ ಒಂದು ಕಾರ್ಯಕ್ರಮ 6 ದಿವಸ ಕಾರ್ಯಕ್ರಮ ಮಾಡಿದ್ರು. ಪ್ರತಿಯೊಂದು ದಿವಸನೂ ಲಾಸ್ಟ್ ದಿವಸ ಇಲ್ಲೇ ಊಟಗಳೆಲ್ಲ ಇದು ಮಾಡ್ತಾರೆ. ತಾಯಿ ಬಂದು ಉದ್ಭವ ಆಗಿರೋದು 450 ವರ್ಷದ್ದು ತಾಯಿ ಹುಡ್ತಾ ಇದೆ. ಇಲ್ಲಿ ನೆಲೆಸಿದಾದ್ಮೇಲೆ ವಿಗ್ರಹ ಮಾಡಿರೋದು. ಇದು ಈ 400 ವರ್ಷದಿಂದ ಈ ಕಾರ್ಯಕ್ರಮ ಹೆಬ್ಬಾಳದ ಗ್ರಾಮ ದೇವತೆ ಸುತ್ತಮುತ್ತ ಈ ನಾಗೇನಹಳ್ಳಿ ಎಷ್ಟು ದಿನ ಕಾರ್ಯಕ್ರಮ ಇದೆ ಸ್ವಾಮಿ? 6 ದಿನ ಕಾರ್ಯಕ್ರಮ. ಏನೇನು ವಿಶೇಷ ಮಾಡಿದ್ದೀರಾ? ಪಲ್ಲಕ್ಕಿ ತೇರು ಭಾನುವಾರ 8 ದೇವರುಗಳು ಮೆರವಣಿಗೆ ಇದೆ. ಮೆರವಣಿಗೆ ಇದೆಯಾ? ಮೆರವಣಿಗೆ ಇದೆ, ವಿಶೇಷ ಮೆರವಣಿಗೆ. ಡೊಳ್ಳು ಕುಣಿತ ಎಲ್ಲ ಇದೆಯಲ್ಲ? ಅನ್ನದಾನ ಮಾಡಿದ್ದೀರಾ? ಅನ್ನದಾನ ಇವತ್ತು ಅನ್ನದಾನ ಇದೆ. ಇದು 7ನೇ ತಾರೀಕು ಅನ್ನದಾನ ಇದೆ. ಅದು ಒಂದು 8,000. ಸುಮಾರು ಎಷ್ಟು ದೇವತೆಗಳು ಮಾಡಿದ್ದೀರಾ? ಎಲ್ಲ ಒಂದು 7 ದೇವರು ಇದೆ. 7 ದೇವತೆ. ತಮ್ಮ ಹೆಸರು ಹೇಳಿ ಸ್ವಾಮಿ. ಸ್ವಲ್ಪ ಈ ಕಡೆ ಸಾಕ್ಬಿಡಿ. ಹೆಬ್ಬಾಳ ಗ್ರಾಮದಲ್ಲಿ ಗ್ರಾಮ ದೇವತೆ ಉತ್ಸವ ಸ್ವಯಂಭೂ ದೇವಿ ಮರಿಯಮ್ಮ ದೇವಿಯ ಉತ್ಸವವನ್ನು ಎಲ್ಲರೂ ಸೇರಿ ಅದರ ಮೂಲ ಅರ್ಚಕರಾದ ವೆಂಕಟೇಶ್ ಮತ್ತು ಈ ಗ್ರಾಮದ ಎಲ್ಲ ಮುಖಂಡರುಗಳು ಸೇರಿ ಸುಮಾರು 7 ದಿನಗಳ ಕಾಲ 6 ದಿನಗಳ ಕಾಲ ಪ್ರತಿ 3 ವರ್ಷಕ್ಕೊಮ್ಮೆ ಇರುತ್ತೆ ಜಾತ್ರೆ. 3 ವರ್ಷಕ್ಕೊಂದು ಸಾರಿ ದೊಡ್ಡ ಜಾತ್ರೆಯನ್ನು ಏರ್ಪಡಿಸಿ ಅದರಲ್ಲಿ ಸಹಸ್ರಾರು ಜನಗಳು ಭಾಗಿಯಾಗುವುದನ್ನು ನಾವು ನೋಡ್ತಾ ಇದ್ದೀವಿ.
ಯಾವುದೇ ಊರು ಚೆನ್ನಾಗಿರಬೇಕು ಹಾಗೆ ಅಂತೇಳಿ ಊರನ್ನು ಕಾಯಲಿಕ್ಕೆ ದೇವರು ಬೇಕು. ಹಾಗಾಗಿ ಈ ಊರನ್ನು ಕಾಯಲಿಕ್ಕೆ ಮರಿಯಮ್ಮ ಸ್ವಯಂ ಅನುಭವ ಆಗಿ ನಮಗಂತೂ ಭಾಳ ಸಂತೋಷ ಆಯಿತು. ಎಲ್ಲ ಗ್ರಾಮ ದೇವತೆಗಳನ್ನ ಕರೆಸಿದ್ದಾರೆ. ನಾಳೆ ನಾಡಿದ್ದು ಮತ್ತು 6 ದಿನಗಳ ಕಾಲ ಬಹಳ ದೊಡ್ಡ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ. ದೇಶದ ನಿಂತಿರುವುದೇ ಹಬ್ಬ ಹರಿದಿನಗಳು ಮತ್ತು ಜಾತ್ರೆ ಉತ್ಸವ. ನಮ್ಮ ಸಂಸ್ಕೃತಿಯಿಂದಲೇ ಈ ನೆಲ ಗಟ್ಟಿಯಾಗಿರೋದು. ಹಾಗಾಗಿ ಈ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ಪೀಳಿಗೆಗೆ ಈ ಪೀಳಿಗೆಯ ಜನ ಇದನ್ನು ದಾಟಿಸು. ಈ ಸಂಸ್ಕೃತಿ ಉಳಿದ್ರೆ ಮಾತ್ರ ಈ ನೆಲ ಗಟ್ಟಿ ಆಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಹೆಬ್ಬಾಳ ಗ್ರಾಮ ದೇವತೆಯ ಜಾತ್ರೆ ಈ 6 ದಿನ ಯಶಸ್ವಿಯಾಗಿ ಜರುಗಲಿ. ಬಂದು ಮರಿಯಮ್ಮನ ದರ್ಶನ ಮಾಡಿದಂಥ ಎಲ್ಲರೂ ಕೂಡ ತಾಯಿ ಒಳ್ಳೆಯ ಆಶೀರ್ವಾದವನ್ನು ನೀಡಲಿ. ನಮ್ಮ ದೇಶಕ್ಕೆ ಜಗತ್ತಿಗೆ ಬಂದಿರುವಂಥ ಅಭಿಮಾನಗಳು ಯೋಜನೆಗಳು ಇವೆಲ್ಲವುಗಳಿಂದ ಕೂಡ ತಾಯಿ ಭಗವತಿ ಮರಿಯಮ್ಮ ಕಾಪಾಡಲಿ ಹಾಗೆ